ಮಂಡ್ಯ ನಗರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷ ಹಿತರಕ್ಷಣಾ ಸಮಿತಿ ಟ್ರಸ್ಟ್ ವತಿಯಿಂದ ಮಾಸಿಕ ಸಭೆ ಮತ್ತು ಗಾನ ಕೋಗಿಲೆ ಎಸ್ ಜಾನಕಿರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು. ಗಾನ ಕೋಗಿಲೆ ಎಸ್ ಜಾನಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಮಾಜಿ ಶಾಸಕ, ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ಎಸ್ ಜಾನಕಿರವರು ಭಾರತ ದೇಶದ ರತ್ನವಾಗಿದ್ದು ಅವರ ಜೀವಿತಾವಧಿಯಲ್ಲಿ 48,000ಕ್ಕೂ ಹೆಚ್ಚುಗಳನ್ನು ಹಾಡುವ ಮುಖಾಂತರ ಈ ನಾಡಿನಲ್ಲಿ ಸರಸ್ವತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ರಾಷ್ಟ್ರೀಯ ಪುರುಷ ಹಕ್ಕುಗಳ ಹಿತರಕ್ಷಣಾ ಸಮಿತಿ ಕಾನೂನು ಸಲಹೆಗಾರ ವಕೀಲ ಎಂ ಗುರುಪ್ರಸಾದ್, ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ರಜನಿ ರಾಜ್, ಉಪಾಧ್ಯಕ್ಷ ಎಂಎನ್ ನಟರಾಜ್, ಕಾರ್ಯದರ್ಶಿ ಜಿಟಿ ವೀರಪ್ಪ ಸೇರಿದಂತೆ ಅನೇಕ ಟ್ರಸ್ಟಿಗಳು ಸಲಹೆ ನೀಡಿ, ಪುರುಷರ ಹಕ್ಕುಗಳು ಇತ್ತೀಚೆಗೆ ಹೆಚ್ಚು ಉಲ್ಲಂಘನೆ ಆಗುತ್ತಿದ್ದು, ಕೆಲವು ಮಹಿಳೆಯರಿಂದ ಪುರುಷರ ಕೊಲೆ, ಮಾನಹಾನಿ ಆಗುತ್ತಿದ್ದು, ಯಾವುದೇ ಪುರುಷರು ಧೃತಿಗೆಡದೆ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಜೀವನ ನಡೆಸುವಂತೆ ಆಗಮಿಸಿದ್ದ ಹಲವಾರು ಅರ್ಜಿದಾರರಿಗೆ ಆತ್ಮಸ್ಥೈರ್ಯ ತುಂಬಿ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚಿಸಲಾಯಿತು. ಸಂಘಟನೆಯನ್ನು ರಾಷ್ಟ್ರದಾದ್ಯಂತ ಎಲ್ಲ ರಾಜ್ಯ ಹಾಗೂ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ರಚಿಸುವ ಮುಖಾಂತರ ಪ್ರತಿಯೊಬ್ಬ ನೊಂದ ಪುರುಷರಿಗೆ ಆತ್ಮಸ್ಥೈರ್ಯ ತರುವುದು ನಮ್ಮಗಳ ಕೆಲಸವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಮುಖಂಡರಾದ ಎಂಎಸ್ ಚಿದಂಬರ್ ನೆಹರು, ಯುವ ಕೇಂದ್ರ ಎಚ್ಎಂ ಬಸವರಾಜ್, ವಕೀಲರಾದ ಲಿಂಗೇಗೌಡ, ಪ್ರಸನ್ನಕುಮಾರ್, ಕೆ ಮಂಡ್ಯ ಜಿಲ್ಲಾಧ್ಯಕ್ಷ ಕೃಷ್ಣ ಅರಸ್, ಶ್ರೀಮತಿ ವೇದವಲ್ಲಿ, ಶಕುಂತಲಾ, ಶ್ರೀಮತಿ ಪ್ರಮೀಳಾ, ಕೇಶವಮೂರ್ತಿ, ಕೃಷ್ಣೇಗೌಡ, ಮಾಜಿ ನಗರ ಸಭಾ ಸದಸ್ಯ ಮಹೇಶ್, ಡಾಕ್ಟರ್ ಮಲ್ಲಿಕಾರ್ಜುನಯ್ಯ, ಸೋಮಶೇಖರ್ ಸೇರಿದಂತೆ ಅನೇಕ ಪ್ರಶ್ನೆಗಳು ಅರ್ಜಿದಾರರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅತ್ಯಂತ ಅದ್ಭುತವಾಗಿ ಹಾಡಿ ಈ ನಾಡಿನ ಅಷ್ಟೇ ಏಕೆ ದೇಶದ ಸಂಗೀತ ಪ್ರಿಯರ ಮನಸ್ಸನ್ನು ಗೆದ್ದಂಥವ್ರು. ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶ ಆದರೂ ಪ್ರೀತಿ ಮಾಡಿದ್ದು ಕರ್ನಾಟಕವನ್ನು, ವಿಶೇಷವಾಗಿ ಮೈಸೂರನ್ನು. ಅವರು ಎಲ್ಲ ಭಾಷೆಗಳಲ್ಲಿ ಹಾಡುವ ಮೂಲಕ ಒಂದು ಹೊಸ ದಾಖಲೆಯನ್ನು, ಸಂಗೀತ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನು ಬರೆದಿದ್ದಾರೆ. ಎಸ್ ಜಾನಕಿ ಮೇಡಮ್ನವರು ಮೈಸೂರನ್ನು ಅಗಾಧವಾಗಿ ಪ್ರೀತಿಸ್ತಾ ಅಲ್ಲೇ ಮನೆ ಮಾಡಿ ಅಲ್ಲೇ ನೆಲೆ ನಿಂತು ನನ್ನ ಅಂತಿಮ ಕ್ರಿಯೆಯನ್ನು ಮೈಸೂರಿನಲ್ಲೇ ಮಾಡಬೇಕು ಅಂತೇಳಿ ಆಸೆ ಪಟ್ಟಂಥವ್ರು. ಅಂದರೆ ಮೈಸೂರನ್ನು ಭಾಳವಾಗಿ ಪ್ರೀತಿಸ್ತಾ ಇದ್ದಂಥ ಸಂಗೀತ ಲೋಕದ ಸಾಮ್ರಾಜ್ಞಿ ಎಸ್ ಜಾನಕಿಯವರು ಇಂದು ನಮ್ಮೆಲ್ಲರನ್ನು ಅಗಲಿದ್ದಾರೆ. ಬಹುಶಃ ಇವರ ಅಗಲಿಕೆಯಿಂದ ಸಂಗೀತ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಆಗಿದೆ. ಬಹುಶಃ ನಷ್ಟವನ್ನು ಭರಿಸುವ ಶಕ್ತಿಯನ್ನು ಅಥವಾ ಆ ಸ್ಥಾನವನ್ನು ಯಾರು ತೂಗ್ತಾರೆ ಅನ್ನುವುದು ನಮ್ಮೆಲ್ಲರ ಮುಂದಿನ ನಿರೀಕ್ಷೆ. ಇವತ್ತು ಮೈಸೂರು ಮಣ್ಣನ್ನು, ನೆಲವನ್ನು ಪ್ರೀತಿಸ್ತಾ ಮೈಸೂರಿನ ಹೆಗ್ಗಡದನ ದೇವನ ಕೋಟೆಯಲ್ಲಿ ಲೀನರಾಗಿ ಹೊಸ ಭಾಷ್ಯವನ್ನು ಬರೆದಂಥ ಎಸ್ ಜಾನಕಿಯವರಿಗೆ ಸದ್ಗತಿಯನ್ನು ಕೋರ್ತಾ ನಾವೆಲ್ಲ 2 ನಿಮಿಷಗಳ ಕಾಲ ಮೌನದ ಆಚರಣೆಯನ್ನು ಮಾಡೋಣ.